ಕೇವಲ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ. ಒಂದು ಜಿಲ್ಲೆಗಾಗ್ಲಿ ಅಥವಾ ಒಂದು ಪ್ರಾಂತ್ಯಕ್ಕಾಗ್ಲಿ ಅಥವಾ ಒಂದು ಸಮುದಾಯಕ್ಕಾಗ್ಲಿ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬದಲಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಬಹಳ ಜನ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡತಕ್ಕಂತ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನೆ ಬಾಗಿಲಿಗೆ ಬರ್ತಕ್ಕಂತ ಅದು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾರು ಕೂಡ ಸೂಟು ಬೂಟು ಹಾಕೊಂಡು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಬರೋದಿಲ್ಲ. ಅದರ ಬದಲಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ನೊಂದಿರ್ತಕ್ಕಂಥ ವರ್ಗ, ಧ್ವನಿ ಇಲ್ದೇ ಇರ್ತಕ್ಕಂಥ ವರ್ಗ, ಶೋಷಿತ ವರ್ಗ, ರೈತರು, ವಿಶೇಷವಾಗಿ ನನ್ನ ಯುವ ಸಮುದಾಯದ ಬಹುತೇಕ ಯುವಕ ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಬಳಿ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದ್ದೀರಿ, ಯಾವ ಸಮುದಾಯಕ್ಕೆ ಸೇರಿದ್ದೀರಿ ಅಥವಾ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಿರಾ. ಮಾನವೀಯತೆಯನ್ನ ತೋರಿಸಿರ್ತಕ್ಕಂಥ ಏಕೈಕ ಹೃದಯದಿಂದ ಆಳಿರ್ತಕ್ಕಂಥ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಲ್ಪಾವಧಿ 20 ತಿಂಗಳು 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರತಕ್ಕಂಥ ಕೊಡುಗೆಗಳು ಬಹುಶಃ ಜನತಾದಳ ಪಕ್ಷಕ್ಕಾಗ್ಲಿ, ದೇವೇಗೌಡರು ಸಾಹೇಬ್ರಿಗಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ಅವರಲ್ಲಿ ಯಾವ ಒಂದು ಸಾಮಾಜಿಕ ಬದ್ಧತೆ ಇದೆ, ಯಾವ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದ್ದು ಬಹುಶಃ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮವೇ ಇವತ್ತು ಅದಕ್ಕೆ ಉತ್ತರ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ.